ಸನ್ಮಾನ್ಯ ರಾಜ್ಯಪಾಲರು ನಾವು ಕಳಿಸಿರ್ತಕ್ಕಂಥ ಸುಗ್ರೀವಾಜ್ಞೆ ಪ್ರಸ್ತಾವನೆಯನ್ನು ತಮ್ಮ ಕೆಲವು ಅವಲೋಕನೆಗಳಿಂದ ವಾಪಸ್ ಕಳಿಸಿದ್ದಾರೆ. ನನ್ನ ಅನಿಸಿಕೆಯೊಳಗೆ ತಪ್ಪು ಗ್ರಹಿಕೆ ಹಾಗೂ ಮಾಹಿತಿ ಕೊರತೆ ಇರಬಹುದು. ಅವರು ತಪ್ಪು ಗ್ರಹಿಕೆ ವಿಚಾರದಲ್ಲಿ ನಾವು 5 ಲಕ್ಷ ರೂಪಾಯಿ ಏನು ದಂಡ ಹಾಕ್ತಾ ಇದ್ದೀವಿ, 3 ಲಕ್ಷ ರೂಪಾಯಿ ಸಾಲ ಇರ್ತದೆ, 5 ಲಕ್ಷ ರೂಪಾಯಿ ಹೆಂಗೆ ನೀವು ದಂಡ ಹಾಕ್ತೀರಿ ಅಂತ ಅವರೊಂದು ಪ್ರಶ್ನೆ ಎತ್ತಿದ್ದಾರೆ. ಆ ಸಾಲ ಎಷ್ಟು ಕೊಟ್ಟಿರಿ ಅಲ್ಲ, ಆ ಸಾಲಗಾರನ ಮೇಲೆ ಹೇಗೆ ಹಿಂಸೆ ಮಾಡಿದ್ದೀರಿ, ಆ ಹಿಂಸೆ, ಆ ಒತ್ತಡ, ಅದೇನು ಗುನ್ನೆ ಇದೆಯಲ್ಲ, ಆ ಗುನ್ನೆಗೆ ದಂಡವೇ ಹೊರತು ಸಾಲಕ್ಕೆ, ಸಾಲದ ಪ್ರಮಾಣದ ಮೇಲೆ ದಂಡ ಹಾಕೋದಿರೋದಿಲ್ಲ. ಆಮೇಲೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ, ಅಪ್ ಟು 10 years ಅಂಥೇಳಿ ಕಾಣಿಸಿದ್ದೀವಿ ನಾವು. ಅದಕ್ಕೆ ಈ ಎಲ್ಲ ವಿಚಾರಗಳ ಬಗ್ಗೆ 6 ಅಂಶಗಳ ಬಗ್ಗೆ ನಾನು ರಾಜ್ಯಪಾಲರಿಗೆ ತಕ್ಷಣ ಆ ಕಡತವನ್ನು ನಮ್ಮ ವಿವರಣೆಯೊಂದಿಗೆ ಕಳಿಸಿಕೊಡ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಇದನ್ನು ಅನುಕೂಲಿಸಬೇಕು ಅಂಥೇಳಿ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ. ದೇಶ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋವಂಥದ್ದು ಏನಾದರೂ ಇಲ್ಲ, ನಾನು ಆ ರೀತಿ ಟಿಪ್ಪಣಿಯನ್ನು ಮಾಡೋದಿಲ್ಲ. ಆದರೆ ಸಮಾಜದ ಹಿತ ಇರ್ತಕ್ಕಂಥ ಈ ಸುಗ್ರೀವಾಜ್ಞೆ ಸದನ ಕೂಡಿದಾಗ ಮಾತಾಡ್ಕೊಳ್ರಿ ಅಂತಾರೆ. ದಿವಸ ನಾವು 2-3 ಆತ್ಮಹತ್ಯೆಯನ್ನು ನೋಡ್ಕೊತ ಕೂಡ್ರಕ್ಕಾಗತ್ತಾ? ಆ ಕಾರಣದಿಂದ ನಾವು ಸುಗ್ರೀವಾಜ್ಞೆ ಮಾಡೋದಕ್ಕೆ ಭಾಳಷ್ಟು ಚಿಂತನೆ ಮಾಡಿ ನಾವು ಈ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅಂದರೆ ಸಹಜವಾಗಿ ನಮ್ಮ ಸುಗ್ರೀವಾಜ್ಞೆ ಬಗ್ಗೆ ಅವರು ತಮ್ಮ ಆಕ್ಷೇಪಗಳನ್ನು ಎತ್ತಿದ್ದಾರೆ. ಅದಕ್ಕೆ ನಮ್ಮ ಉತ್ತರ ನಾವು ಕೊಟ್ಟಿದ್ದೇವೆ. ಇದು ಹಂಗೆ ನಿಮಗೆ ಅನ್ನಿಸ್ತಿರ್ಬೋದು, ಆದರೆ ಅಂಥದ್ದೇನಿಲ್ಲ. ಅವರು ಏನು ಆಕ್ಷೇಪಗಳನ್ನು ಎತ್ತಿದ್ದಾರೆ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ, ಸಮಂಜಸವಾಗಿರ್ತಕ್ಕಂಥ ಉತ್ತರ ಕೊಡ್ತೀವಿ. ಸಂವಿಧಾನಾತ್ಮಕವಾಗಿ ನಮಗೆ ಏನು ಮಾಡೋದಕ್ಕೆ ಸಂವಿಧಾನದ ಹಕ್ಕು ಕೊಟ್ಟಿದೆ, ಆ ಹಕ್ಕಿನ ವ್ಯಾಪ್ತಿಯೊಳಗಿನ ಈ ಒಂದು ಸುಗ್ರೀವಾಜ್ಞೆಯನ್ನು ಮಾಡ್ತೀವಿ.